ಕಾರ್ಡ್ನ ಫಸ್ಟು ಶಫಲ್ ಮಾಡೋಣ. ಹೊಸ ಕಾರ್ಡ್ ಎಲ್ಲ ಜೋನ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಶಫಲ್ ಮಾಡಿಬಿಡೋಣ. ಸೊ ಈ ಥರ ನಿಮಗೆ ಬಂದಿದ್ರೆ ಈ ಥರ ಶಫಲ್ ಮಾಡಿ. ಸೊ ಚೆನ್ನಾಗಿ ಶಫಲ್ ಮಾಡಿಬಿಡೋಣ. ಆಮೇಲೆ ಈಗ ನಾನು 3 ಪ್ಲೇಯರ್ ಹೇಗೆ ಆಡೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ಆಫ್ನಿಂಗ್ ಕಟ್ ಮಾಡಿದೆ. ಸೊ 7 ಹಾಕಿದೆ, ಒಂದು ಓಪನ್ ಹಾಕಿದೆ, ಇದಿಟ್ಟೆ. ಸೊ 7 ಕಾರ್ಡ್ಸ್ ಇರುತ್ತೆ. 7ಅಲ್ಲಿ ಈಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಎಲ್ಲ ಕಾರ್ಡ್ನ ಓಪನ್ ಮಾಡಿ ಇಡ್ತೀನಿ. ಸೊ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನೀವು ಆಡ್ಬೇಕಾದ್ರೆ ಒಬ್ರಿಗೊಬ್ರು ತೋರ್ಸೋಕೆ ಹೋಗಬೇಡಿ. ಸೀಕ್ರೆಟಾಗಿ ಆಡಬೇಕು ನೀವು ಒಬ್ರಿಗೊಬ್ರು, ಇಲ್ಲ ನಿಮ್ಮ ಗೇಮ್ ಪ್ಲ್ಯಾನು ನಿಮ್ಮ ಅಪೋನೆಂಟಿಗೆ ಗೊತ್ತಾಗ್ಬಿಡುತ್ತೆ. ನಾನು ನಿಮಗೆ ಹೇಗೆ ಆಡೋದು ಅಂತ ನಾನು ತೋರ್ಸೋಕ್ಕೆ ನಾನು ಮಾತ್ರ ಈ ಥರ ಸೆಟಪ್ ಮಾಡ್ತಾಯಿದ್ದೀನಿ. ಸೊ ಇದು ಡೆಕ್ ಅಂತಾರೆ. ಇದು ಸ್ಟಾರ್ಟಿಂಗ್ ಓಪನ್ ಕಾರ್ಡ್. ಸೊ ಈಗ ಹೇಗೆ ಪ್ಲೇ ಮಾಡೋದು ಅಂತ ಹೇಳ್ತೀನಿ. ಈಗ ಯೆಲ್ಲೋ ಕಲರ್ ಇದೆ, 6 ಇದೆ. ಈ ಪ್ಲೇಯರಿಂದ ಸ್ಟಾರ್ಟ್ ಮಾಡೋದ. ಸೊ ಆ್ಯಂಟಿ ಕ್ಲಾಕ್ ವೈಸ್ ನಾವು ಸ್ಟಾರ್ಟ್ ಮಾಡೋದ. ಈ ಪ್ಲೇಯರು ಈಗ ಆಡಬೇಕು. ಇವ್ರ ಹತ್ರ ಯೆಲ್ಲೋ ಕಲರ್ ಇಲ್ಲ, ಸೇಮ್ ನಂಬರ್ ಇದೆಯಾ ಅದು ಇಲ್ಲ. ಸೊ ಏನು ಮಾಡೋದು, ಇವ್ರ ಹತ್ರ ಒಂದು ಪವರ್ ಕಾರ್ಡ್ ಇದೆ. ಸೊ ಅದನ್ನೇ ನಾವು ಪ್ಲೇ ಮಾಡೋಣ. ಕಲರ್ ಚೇಂಜಸ್ ಟು ಗ್ರೀನ್ ಅಂತ ಇವರು ಮಾಡ್ತಾರೆ. ಯಾಕಂದರೆ ನೆಕ್ಸ್ಟ್ ಇವರಿಗೆ ಗ್ರೀನ್ ಬಂದರೆ ಇವ್ರ ಹತ್ರ ಗ್ರೀನ್ ಮತ್ತು ರೆಡ್ ಇದೆ. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಗ್ರೀನ್ ಚೇಂಜಸ್ ಟು ಗ್ರೀನ್ ಅಂತಾರೆ. ಸೊ ಈ ಥರ ಬರೀ ಕಲರ್ ಇದೆ, ನಂಬರ್ ಇಲ್ಲ. ಸೊ ಆವಾಗ ಆ ಕಲರ್ ಕಾರ್ಡ್ ಮಾತ್ರ ಹಾಕೋಕ್ಕಾಗೋದು. ನಂಬರ್ ಇದ್ದರೆ ನಂಬರು ಆಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ಕಲರ್ ಇರ್ಬೋದು, ಆದರೆ ನಂಬರ್ ಸೇಮ್ ಇರ್ಬೋದು, ಅದನ್ನು ಪ್ಲೇ ಮಾಡ್ಬೋದು. ಸೊ ಈಗ ಓನ್ಲಿ ಕಲರ್ ಕಾರ್ಡ್ ಗ್ರೀನ್ ಇರೋದ್ರಿಂದ ಇವ್ರ ಹತ್ರ ಇರೋ ಈ 4ನ ಪ್ಲೇ ಮಾಡಬೇಕಾಗತ್ತೆ. ಸೊ ಪ್ಲೇಡ್ 4 ಇವ್ರದ್ದು ಮುಗೀತು. ಈಗ ನನ್ನ ಟರ್ನ್ ಬಂತು. ನನ್ನ ಟರ್ನ್ ಬಂದಾಗ ನನ್ನ ಹತ್ರ 2 ಗ್ರೀನ್ ಕಾರ್ಡ್ ಇದೆ, ಒಂದು 4 ಇದೆ, 6 ಇದೆ. ಸೊ ನಾನು 6ನ ಪ್ಲೇ ಮಾಡ್ತೀನಿ. ಯಾಕಂದರೆ ಹೈಯೆಸ್ಟ್ ನಂಬರ್ಗಳನ್ನ ನಾನು ಫಸ್ಟ್ ಬಿಡ್ತೀನಿ. ಯಾಕಂದರೆ ಪಾಯಿಂಟ್ಸ್ ಗೇಮ್ ಆಡಿದಾಗ ನಿಮಗೆ ನಂಬರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೈಯೆಸ್ಟ್ ನಂಬರ್ಸ್ಗಳನ್ನ ಮತ್ತು ಪವರ್ ಕಾರ್ಡ್ಗಳನ್ನ ನೀವು ಖಾಲಿ ಮಾಡಿದಷ್ಟು ನಿಮ್ಮ ಪಾಯಿಂಟ್ಸು ಕಮ್ಮಿ ಆಗುತ್ತೆ. ಸೊ ನಾನು ಹೈಯೆಸ್ಟ್ ನಂಬರ್ನ ನಾನು ಫಸ್ಟು ಹಾಕ್ಬಿಡ್ತೀನಿ. ಸೊ ಗ್ರೀನ್ ಆಯಿತು. ನೆಕ್ಸ್ಟ್ ಇವ್ನ ಟರ್ನ್ ಬಂತು. ಗ್ರೀನ್ ಕಲರ್ ಇದೆ. ಸೊ ಇವರು ಗ್ರೀನ್ ಕಲರ್ನ ಹಾಕಿದ್ರು. ನೆಕ್ಸ್ಟ್ ಇವ್ರ ಹತ್ರ ಬಂದರೆ ಇವ್ರ ಹತ್ರ ಗ್ರೀನ್ ಕಲರ್ ಇಲ್ಲ, ನಂಬರ್ 5ನೂ ಇಲ್ಲ. ಸೊ ಹಾಗಾಗಿ ಇವ್ರ ಹತ್ರ ಒಂದು ಪವರ್ ಕಾರ್ಡ್ ಇದೆ, ಕಲರ್ ಚೇಂಜಸ್ಸು, ಅದನ್ನು ನಾವು ಪ್ಲೇ ಮಾಡ್ತೀವಿ. ಸೊ ಇವರು ಕಲರ್ ಚೇಂಜಸ್ ಟು ರೆಡ್ ಹೇಳ್ತಾರೆ. ಸೊ ಯಾಕಂದರೆ ಅವ್ರ ಹತ್ರ ರೆಡ್ಡು ಮತ್ತು ಬ್ಲೂ ಇದೆ. ಸೊ ಹಾಗಾಗಿ ಅವ್ರ ಕಲರ್ ಚೇಂಜಸ್ ಟು ರೆಡ್. ಸೊ ನನ್ನ ಹತ್ರ ರೆಡ್ ಕಲರ್ 8 ಇದೆ. ನಾನು 8ನ ಪ್ಲೇ ಮಾಡ್ತೀನಿ. ನನ್ನ ಹತ್ರ ಪವರ್ ಕಾರ್ಡು ಇರ್ಬೋದು. ಪವರ್ ಕಾರ್ಡ್ನ ಲಾಸ್ಟಲ್ಲಿ ಪ್ಲೇ ಮಾಡಿ. ಫಸ್ಟು ನೀವು ನಂಬರ್ ಕಾರ್ಡ್ನ ಪ್ಲೇ ಮಾಡಿ. ಸೊ ನಾನು 8 ಪ್ಲೇ ಮಾಡಿದೆ. ನನ್ನ ನೆಕ್ಸ್ಟ್ ಪ್ಲೇಯರ್ ಹತ್ರ ರೆಡ್ ಕಲರ್ ಕಾರ್ಡು ಇದೆ, 8 ನಂಬರ್ ಕಾರ್ಡು ಇದೆ. ಸೊ ಅವ್ರದ್ದು ಹೈಯೆಸ್ಟ್ ನಂಬರ್ನ ನಾನು ಪ್ಲೇ ಮಾಡ್ತೀನಿ. ಸೊ 9 ಅವ್ರದ್ದು ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಪ್ಲೇಯರ್ಗೆ ಬಂತು. ಅವ್ರ ಹತ್ರ ರೆಡ್ ಕಲರ್ ಕಾರ್ಡ್ಸು ಇದೆ, ನಂಬರ್ 9 ಕಾರ್ಡ್ಸು ಇದೆ. ಸೊ ಎಷ್ಟು ನಂಬರ್ ಅವ್ರದ್ದು ಅವ್ರು ಪ್ಲೇ ಮಾಡಿಸ್ಬಿಡೋಣ. ಸೊ ನನ್ನ ಹತ್ರ ಬಂತು. ನಾನು ರೆಡ್ ಕಲರು ನನ್ನ ಹತ್ರ ಇರೋದು +2 ಮಾತ್ರ. ಸೊ ನಾನು +2ನ ಪ್ಲೇ ಮಾಡ್ತೀನಿ. ಸೊ ಈಗ ಇವ್ರ ಟರ್ನ್. ಇವ್ರ ಹತ್ರ +2 ಯಾವುದೂ ಇಲ್ಲ. ಸೊ ಹಾಗಾಗಿ ಡೆಕ್ಕಿಂದ ಇವರು 2 ಕಾರ್ಡ್ ತೊಗೋಬೇಕು. ಸೊ ಇವ್ರ ಚಾನ್ಸು ಇಲ್ಲಿಗೆ ಮುಗಿಯುತ್ತೆ. ಅವ್ರು ಜಸ್ಟ್ ತೊಗೋಬೇಕಷ್ಟೇ, ಪ್ಲೇ ಮಾಡೋಂಗಿಲ್ಲ. ಸೊ ನೆಕ್ಸ್ಟ್ ಪರ್ಸನ್ದು ಪ್ಲೇ ಹೋಗುತ್ತೆ. ಅವ್ರ ಹತ್ರ 7 ಇದೆ. ಅವ್ರು 7 ಹಾಕ್ಬೋದು ಅಥವಾ +2 ಹಾಕ್ಬೋದು. +2 ಹಾಕಿದ್ರೆ ನಾನು 2 ಕಾರ್ಡ್ನ ಡ್ರಾ ಮಾಡಬೇಕಾಗುತ್ತೆ. ಯಾಕಂದರೆ ನನ್ನ ಹತ್ರ +2 ಇಲ್ಲ. ಸೊ ನಾನು 2 ಕಾರ್ಡ್ನ ಡ್ರಾ ಮಾಡಬೇಕಾಗತ್ತೆ. 1 ಆ್ಯಂಡ್ 2. ಆಮೇಲೆ ನನ್ನ ಚಾನ್ಸು ಹೋಯ್ತು. ನೆಕ್ಸ್ಟು ಇವಾಗ ಇದು +2 ಇದೆ, ಇವ್ರ ಹತ್ರ +2 ಇಲ್ಲ. ಬಟ್ ರೆಡ್ ಕಲರ್ ಇರೋದ್ರಿಂದ ರೆಡ್ ಕಲರ್ ಕಾರ್ಡ್ ಇದ್ದರೆ ಪ್ಲೇ ಮಾಡ್ಬೋದು. ಸೊ ರೆಡ್ ಕಲರ್ ಕಾರ್ಡು 8 ಇದೆ, ಇವರು ಪ್ಲೇ ಮಾಡ್ಬೋದು. ನೆಕ್ಸ್ಟ್ ಅವ್ರಿಗೆ ಬಂತು. ಅವ್ರ ಟರ್ನಲ್ಲೂ ಅವ್ರ ಹತ್ರ ರೆಡ್ ಕಲರ್ ಕಾರ್ಡ್ ಇದೆ. ಸೊ ರೆಡ್ ಕಲರ್ ಕಾರ್ಡ್ನ ಪ್ಲೇ ಮಾಡ್ತಾರೆ. ಸೊ ನನ್ನ ಟರ್ನ್ ಬಂತು. ಈಗ ನೋಡಿ, ನನ್ನ ಹತ್ರ ರೆಡ್ ಕಲರ್ ಕಾರ್ಡ್ ಇಲ್ಲ, ಪವರ್ ಕಾರ್ಡ್ ಇಲ್ಲ, ಸೇಮ್ ನಂಬರ್ ಕಾರ್ಡ್ ಇಲ್ಲ. ಸೊ ನನಗೆ ಏನೂ ಚಾನ್ಸ್ ಇಲ್ಲ. ಸೊ ಆವಾಗ ನಾನು ಡೆಕ್ಕಿನ 1 ಕಾರ್ಡನ್ನ ಡ್ರಾ ಮಾಡಬೇಕಾಗತ್ತೆ. ಡ್ರಾ ಮಾಡಿದೆ 1. ನನಗೆ ಯೆಲ್ಲೋ ಕಾರ್ಡ್ ಬಂದಿರೋದ್ರಿಂದ ನಾನು ಈ ಚಾನ್ಸು ನಾನು ಪುನಃ ಪ್ಲೇ ಮಾಡೋಕ್ಕಾಗಲ್ಲ. ಸೊ ನನ್ನ ಟರ್ನ್ ಮುಗೀತು. ನೆಕ್ಸ್ಟ್ ಬಂತು.
ಇವ್ರಿಗೆ 7 ಇದೆ ಆ್ಯಂಡ್ ರೆಡ್ ಇದೆ. ಸೊ ಇವ್ರ ಹತ್ರ 2 7 2 ಸೇಮ್ ಮ್ಯಾಚ್ ಇದೆ. ಸೊ ಇವರು 7 ರೆಡ್ನ ಪ್ಲೇ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ಲೇಯರ್ಗೆ ರೆಡ್ ಆಪ್ಷನ್ ಇರೋದು, ಬಟ್ ಅವ್ರ ಹತ್ರ ಇರೋದೇ 2 ಬ್ಲೂ ಕಾರ್ಡು. ಸೊ ಅವರು 1 ಕಾರ್ಡ್ನ ಡ್ರಾ ಮಾಡಬೇಕಾಗತ್ತೆ. ವಾವ್, ಲಕ್ಕಿಲಿ ಅವರು ಪವರ್ ಕಾರ್ಡ್ನ ಸಿಕ್ತು. ಈ ಥರ ಕಲರ್ ಚೇಂಜ್ ಪವರ್ ಕಾರ್ಡ್ ಸಿಕ್ಕಿದಾಗ ಅವರು ಪ್ಲೇ ಮಾಡ್ಬೋದು. ಸದ್ಯಕ್ಕೆ ನಾನು ಗೇಮ್ ಪರ್ಪಸ್ಗೆ ಇಲ್ಲಿ ಏನೂ ಬರೆದಿಲ್ಲದಾಗ ನಾನು ಇವಾಗ ಇದನ್ನು ಪ್ಲೇ ಮಾಡಿದೆ. ಕಲರ್ ಚೇಂಜಸ್ ಟು ಬ್ಲೂ ಮಾಡಿದೆ. ಕಲರ್ ಚೇಂಜಸ್ ಟು ಬ್ಲೂ ಇವ್ರಿಗೆ ನೆಕ್ಸ್ಟು ಹೆಲ್ಪ್ ಆಗುತ್ತೆ ಅಂತ ಕಲರ್ ಚೇಂಜಸ್ ಟು ಬ್ಲೂ ಇಲ್ಲೇನೂ ಬರ್ದಿಲ್ಲ ಅಲ್ವಾ. ಈಗ ನೆಕ್ಸ್ಟ್ ಪ್ಲೇಯರ್ ಡ್ರಾ 2 ಕಾರ್ಡ್ಸ್ ಅಂತ ನಾನು 1 ಪವರ್ನ ನಾನೇ ಇಲ್ಲಿ ಬರಿತಾ ಇದ್ದೀನಿ ಅಂದ್ಕೊಳ್ಳಿ. ಸೊ ನಾನು ಇವಾಗ ಡ್ರಾ 2 ಕಾರ್ಡ್ಸ್. ಸೊ ನಾನು 2 ಕಾರ್ಡ್ನ ಡ್ರಾ ಮಾಡಿದೆ. ಅವ್ರ ಕಲರ್ ಚೇಂಜಸ್ ಟು ಬ್ಲೂ ಇದ್ದಾರೆ. ಆಮೇಲೆ ನಾನು ಡ್ರಾ 2 ಕಾರ್ಡ್ಸ್ ಅಂತ ಇದ್ದಾಗ ನಮ್ಮ ಚಾನ್ಸು ಲೂಸ್ ಆಗುತ್ತೆ. ನೆಕ್ಸ್ಟು ಅವ್ರ ಹತ್ರ ಬ್ಲೂ ಇಲ್ಲ. ಸೊ ಇವರು 1 ಕಾರ್ಡ್ನ ತೆಗಿಬೇಕಾಗುತ್ತೆ. ವಾವ್, ಈಗ ಇವ್ರ ಪವರ್ ಕಾರ್ಡ್ ಇದೆ. ಸೊ ಈ ಚಾನ್ಸಲ್ಲಿ ಈ ಪವರ್ ಕಾರ್ಡ್ನ ಇವರು ಪ್ಲೇ ಮಾಡಬಹುದು. ಶಫಲ್ ಹ್ಯಾಂಡ್ಸ್ ಇದೆ, ನೋಡಿದ್ರಲ್ಲ, ಶಫಲ್ ಹ್ಯಾಂಡ್ಸ್ ಪವರ್ ಕಾರ್ಡ್ ಇದೆ, ಶಫಲ್ ಹ್ಯಾಂಡ್ಸ್ ಇದೆ. ಇವ್ರ ಕಲರ್ ಚೇಂಜಸ್ ಟು ಯೆಲ್ಲೋ ಅಂತ ಹೇಳ್ತಾರೆ. ಸೊ ಈಗ ನಾವು 3 ಜನ ಆಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಶಫಲ್ ಹ್ಯಾಂಡ್ಸ್ ನಂದು ಇವ್ರಿಗೆ ಹೋಗುತ್ತೆ, ಇವ್ರದ್ದು ಅಲ್ಲೋಗುತ್ತೆ, ಅದು ನನಗೆ ಬರುತ್ತೆ. ಸೊ ಈ ಥರ ನಾವು ಹ್ಯಾಂಡ್ಸ್ನ ಶಫಲ್ ಮಾಡ್ತೀವಿ. ಈ ಥರ ಶಫಲ್ ಮಾಡ್ದೋ. ವಾವ್, ನನಗೆ ಒಳ್ಳೆ ಪವರ್ ಸಿಕ್ತು. ಸೊ ಕಲರ್ ಚೇಂಜಸ್ಟು ಇವರು ಬ್ಲೂ ಮಾಡಿದ್ರ ಎಲ್ಲೋ ಮಾಡಿದ್ರ? ಓಕೆ, ನಾನು ಮರ್ತದೆ. ನಾವು ಕಲರ್ ಚೇಂಜಸ್ಟು ಬ್ಲೂ ಅಂತಲೇ ಮಾಡೋದು, ಯಾಕಂದ್ರೆ ಲೆಂತಿ ಇದು ತಗೊಳ್ಳೋದು ಬೇಡ ಅಂತ. ಸೊ ಇವ್ರ ಹತ್ರ ಬ್ಲೂ ಇಲ್ಲ. ಸೊ ಇವ್ರು ಬ್ಲೂ ಇಲ್ಲ ಅಂದಿದ್ದಕ್ಕೆ ಇವರು ಒಂದು ಡ್ರಾ ಮಾಡಬೇಕು. ಸೊ ಬ್ಲೂ ಬರಲಿಲ್ಲ, ಬ್ಲೂ ಬಂದಿದ್ರೆ ಪ್ಲೇ ಮಾಡ್ಬೋದಿತ್ತು. ಸೊ ಅವ್ರ ಚಾನ್ಸ್ ಅಲ್ಲಿಗೆ ಮುಗೀತು. ಈಗ ನಂದು ಬ್ಲೂ ಬಂತು. ಸರಿ, ಈಗ ನನ್ನ ಕಾರ್ಡ್ ಹಾಕೋಣ. ನಾನು ಗೆಲುವಿಗೆ ತುಂಬ ಹತ್ತಿರದಲ್ಲಿದ್ದೀನಿ. ಈಗ ನಾನು ಈ ರಿವರ್ಸ್ ಕಾರ್ಡ್ನ ಯೂಸ್ ಮಾಡ್ತೀನಿ, ರಿವರ್ಸ್ ಬ್ಲೂ. ಸೊ ಗೇಮ್ ಈ ಥರ ಬರ್ತಿತ್ತು, ಈಗ ಈ ಥರ ಈ ಥರ ಹೋಗುತ್ತೆ. ಸೊ ಈ ಥರ ಬರ್ತಿತ್ತು, ಈ ಥರ ಹೋಗುತ್ತೆ. ಸೊ ಅವರು ಆಡಿದ್ರು. ಇವಾಗ ಇವ್ರು ಆಡಬೇಕಿತ್ತು, ನಾನು ರಿವರ್ಸ್ ಕಾರ್ಡ್ ಹಾಕಿರೋದ್ರಿಂದ ಅವ್ರು ಆಡೋದು. ಸೊ ರಿವರ್ಸ್, ಅವ್ರ ಹತ್ರ ಬ್ಲೂ ಇಲ್ಲ. ಸೊ ಸಾರಿ ಇನ್ನೊಂದು ಪಾಯಿಂಟ್ನ ಮರೆತುಬಿಟ್ಟಿದ್ದೆ. ನಂದು ಉಳಿದಿರೋದು ಒಂದೇ ಕಾರ್ಡು. ನಾನೊಂದು ಇಂಪಾರ್ಟೆಂಟ್ ವರ್ಡ್ನ ಹೇಳಲೇಬೇಕು. ಅದು ಯಾವನು ಗೊತ್ತಾ ನಿಮಗೆ? ಊನೋ. ಎಸ್, ಈ ಗೇಮಲ್ಲಿ ಅತ್ಯಂತ ಮುಖ್ಯವಾದ ಪಾಯಿಂಟ್ ಅದು. ನಮ್ಮ ಹತ್ರ ಯಾರ ಹತ್ರ ಆದರೂ ಸಿಂಗಲ್ ಕಾರ್ಡ್ ಬಂದ ತಕ್ಷಣ ಅವರು ಕಾರ್ಡ್ ಪ್ಲೇ ಮಾಡಿದಾಗ ತಕ್ಷಣ ಊನೋ ಅಂತ ಹೇಳಬೇಕು. ಅಕಸ್ಮಾತ್ ಊನೋ ಹೇಳೋದು ಮರ್ತಿ ನಿಮ್ಮ ಸಿಂಗಲ್ ಕಾರ್ಡ್ ಇತ್ತು, ನೀವು ಪ್ಲೇ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊತೀರಾ ಅಂದರೆ ನಿಮ್ಮ ಅಪೋನೆಂಟ್ಸ್ಗಳು ನಿಮ್ಮನ್ನ ಹಿಡಿದ್ರೆ ನಿಮಗೆ ಪೆನಾಲ್ಟಿಯಾಗಿ ನೀವು ಕಾರ್ಡ್ನ ಡ್ರಾ ಮಾಡಬೇಕಾಗತ್ತೆ. 4 ಕಾರ್ಡ್ಸ್ನ ಡ್ರಾ ಮಾಡಬೇಕಾಗತ್ತೆ ಪೆನಾಲ್ಟಿಯಾಗಿ. ಸೊ ಅದಕ್ಕೆ ನೀವು ಊನೋ ಹೇಳೋದನ್ನ ಮಾತ್ರ ಮರಿಬೇಡಿ. ಸೊ ನಾನು ಇವಾಗ ಊನೋ ಹೇಳಿದೆ. ಓಕೆ, ಅವ್ರು ಆಡಬೇಕು. ಅವ್ರ ಹತ್ರ ಬ್ಲೂ ಕಾರ್ಡ್ ಇಲ್ಲ. ಸೊ ಅವರು ಒಂದು ಡ್ರಾ ಮಾಡ್ತಾರೆ 7. ಸೊ ಇವರು ಆಡಬೇಕು. ಇವ್ರ ಹತ್ರ ಬ್ಲೂ ಕಾರ್ಡ್ ಇದೆ. ಏನು ಮಾಡ್ತಾರೆ ಇವರು ನೋಡೋಣ. ಇವ್ರ ಹತ್ರ ಪವರ್ ಕಾರ್ಡ್ ಇದೆ. ನಾನು ಒಂದೇ ಕಾರ್ಡ್ ಆಡ್ತಾಯಿದ್ದೀನಿ ಅಂತ ಗೊತ್ತು. ನನ್ನ ಆಟನ ಹಾಳು ಮಾಡಬೇಕು ಅಂತ ಇವರು ಬ್ಲಾಕ್ ಮಾಡಿಬಿಡ್ತಾರೆ ನನ್ನ. ಓ ಶೆಟ್, ನನ್ನ ಬ್ಲಾಕ್ ಮಾಡಿದ್ರೆ ನನ್ನ ಟರ್ನ್ ಆಡೋಕ್ಕಾಗಲ್ಲ ನಾನು. ಸೊ ನೆಕ್ಸ್ಟ್ ಅವ್ರು ಆಡಬೇಕಾಗತ್ತೆ. ಸೊ ಅವರು ಬ್ಲೂ ಇಟ್ಕೊಂಡಿಲ್ಲ. ಅವರು ಡೆಕ್ಕಿಂದ ಒಂದು ತೆಗಿತಾರೆ. ಓ, ಈಗ ಗೇಮ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. +4 ಸಿಕ್ಬಿಟ್ಟಿದೆ ಅವ್ರಿಗೆ. +4ನ ಅವರು ಪ್ಲೇ ಮಾಡ್ತಾರೆ. +4ನ ಪ್ಲೇ ಮಾಡಿ ಅವರು ಕಲರ್ ಚೇಂಜಸ್ ಟು ಬ್ಲೂ ಅಂತ ಹೇಳ್ತಾರೆ. ಆಗ ಇವ್ರ ಹತ್ರ +4 ಕಾರ್ಡ್ ಇಲ್ಲ. ಸೊ ಇವರು 4 ಕಾರ್ಡ್ನ ಡ್ರಾ ಮಾಡಬೇಕಾಗತ್ತೆ. 1 2 3 4. ಓ, +4 ಸಿಕ್ಕಿದೆ. ಬಟ್ +4 ಕಾರ್ಡ್ ಇದ್ದಾಗ ಇವರು ಆಡಂಗಿಲ್ಲ. ಇವ್ರ ಚಾನ್ಸ್ನ ಲೂಸ್ ಮಾಡ್ತಾರೆ. ಸೊ ಈಗ ಯಾರ ಚಾನ್ಸು? ನಂದು. ನನ್ನ ಹತ್ರ ಇರೋ ಲಾಸ್ಟ್ ಕಾರ್ಡ್ನ ನಾನು ಬ್ಲೂನ ಹಾಕ್ತೀನಿ. ಸೊ ಗೇಮ್ ಇಲ್ಲಿಗೆ ಓವರ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಇದೆ,
ಲಾಸ್ಟಲ್ಲಿ ನಾನು ಪವರ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಪವರ್ ಕಾರ್ಡ್ನ ಯೂಸ್ ಮಾಡ್ಬೋದಾ ಯೂಸ್ ಮಾಡಬಾರ್ದಾ ಅನ್ನೋದನ್ನ ನೀವೆಲ್ಲ ಕಮೆಂಟ್ ಮಾಡಿ ಹೇಳಬೇಕು. ಇದು ನನ್ನ ಹೊಸ ಪ್ರಯತ್ನ. ನೀವು ಊನೋ ಕಾರ್ಡ್ನ ಈಸಿಯಾಗಿ ಕಲ್ತ್ಕೋತೀರಾ ಅಂತ ನನಗೆ ಅನಿಸುತ್ತೆ. ನಾನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮಗೆ ಈಸಿಯಾಗಿ ಕನ್ನಡದಲ್ಲಿ ಗೊತ್ತಾಗುತ್ತೆ. ಊನೋ ಗೇಮ್ ಇವಾಗ ಸ್ವಲ್ಪ ಟ್ರೆಂಡ್ ಆಗ್ತಿದೆ. ನಮ್ಮ ಕಡೆ ಎಲ್ಲ ಮುಂಚೆ ಆಡ್ತಿರಲಿಲ್ಲ. ನಮ್ಮ ಕಡೆ ಏನಿದ್ರು ರಮ್ಮಿ, ತೀನ್ ಪತ್ತಿ ಅಂದರೆ ಮೂರೆಲೆ ಆಟ, ಆಮೇಲೆ ಸೆಟ್ ಆಟ, ಇದೇ ಅಂದರ್ ಬಹಾರು ಇದೇ ಜಾಸ್ತಿ ಇದ್ದಿದ್ದು. ಈಗ ಊನೋ ಕಾರ್ಡು ಸ್ವಲ್ಪ ನಮ್ಮ ಕಡೆ ಟ್ರೆಂಡಿಗೆ ಬರ್ತಿದೆ, ಎಲ್ಲರೂ ಲೈಕ್ ಮಾಡ್ತಿದ್ದಾರೆ. ಅದಕ್ಕೆ ಊನೋ ಕಾರ್ಡ್ನ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನನ್ನ ಈ ಚಾನಲ್ನ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ಕಂಟೆಂಟ್ಗಳಿಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿರಿ. ನಾನು ಮತ್ತೆ ಹೆಚ್ಚು ಕಂಟೆಂಟ್ಗಳನ್ನ ಕೊಡ್ತೀನಿ. ಈಗ ನಾನು ಸ್ಟಾರ್ಟಿಂಗ್ ಊನೋಗಳಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನೂ 2-3 ವೆರೈಟಿ ಊನೋ ಗೇಮ್ಸ್ ಇದೆ, ಅದನ್ನು ನಿಮಗೆ ಪರಿಚಯಿಸ್ತಾ ನನ್ನ ಚಾನಲ್ನ ನಾನು ಮುಂದುವರಿಸ್ತೀನಿ. ಧನ್ಯವಾದಗಳು.